ಇದು ಇಡೀ ರಾಜ್ಯವೇ ಖುಷಿ ಪಡುವಂಥ ಸುದ್ದಿ, ಇಡೀ ಕರ್ನಾಟಕ ಖುಷಿ ಪಡುವಂಥ ಸುದ್ದಿ. ಕರ್ನಾಟಕ ಟೀಮು ಎಂಟ್ರಿ ಕೊಟ್ಟಿದ್ದಾರೆ ರಣಜಿ ಟ್ರೋಫಿ ಫೈನಲ್ಸ್ನ ಮಗ. 2025 2026ನ ಫೈನಲ್ ಆಡ್ತಾ ಇದೆ. 11 ವರ್ಷ ಆದ ನಂತರ ಫೈನಲ್ಗೆ ಎಂಟ್ರಿ ಕೊಟ್ಟಿರುವಂಥ ಕರ್ನಾಟಕ ಟೀಮ್ ಇದು. ಸಿಕ್ಕಾಪಟ್ಟೆ ಖುಷಿ ಪಡಬೇಕು, ಯಾಕೆಂದರೆ 11 ವರ್ಷ ಆದ ನಂತರ ಎಷ್ಟು ಟೀಮ್ಸ್ಗಳು ಇರ್ತವೆ ಅಂದರೆ ರಣಜಿ ಟ್ರೋಫಿಲಿ ಇಡೀ ದೇಶದಲ್ಲಿ ಅಷ್ಟು ಟೀಮ್ಸ್ಗಳಿರ್ತವೆ. ಅಷ್ಟು ಟೀಮ್ಸ್ಗಳು ಇವಾಗ IPL ಏನೋ ಕ್ವಾಲಿಫೈ ಆಗೋದು ಹಂಗೆ ಹಿಂಗೆಲ್ಲ ಈಸಿ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಡೊಮ್ಯಾಸ್ಟಿಕಲ್ಲಿ ಗೆಲ್ಲದೆ ಸಿಕ್ಕಾಪಟ್ಟೆ ಕಷ್ಟ. ಅಷ್ಟು ಟೀಮ್ಸ್ಗಳಿರ್ತವೆ. ಅಷ್ಟು ಟೀಮ್ಸ್ಗಳನ್ನ ಗ್ರೂಪ್ಸಲ್ಲಿ ಬೀಟ್ ಮಾಡ್ಕೊಂಬಂದು ನೋಡಿ ಹೆಂಗಿತ್ತು ಅಂತ ನಮ್ಮ ಕರ್ನಾಟಕ ಟೀಮು ಕ್ವಾರ್ಟರ್ ಫೈನಲ್ಗೆ ಕ್ವಾಲಿಫೈ ಆಗ್ತಾ ಇರಲಿಲ್ಲ. ನಾವು ಆ ಥರ ಸೀನ್ ಇತ್ತು ನಮಗೆ. ಪಂಜಾಬ್ ಅಗೇನ್ಸ್ಟ್ ಗೆದ್ದಿಲ್ಲ ಅಂತ ಅಂದರೆ ಅದಾದ್ಮೇಲೆ ಬಂದ್ಬಿಟ್ಟು ಕ್ವಾರ್ಟರ್ ಫೈನಲ್ ಗೆಲ್ತೀವಿ, ಮುಂಬೈನ ಓಡ್ಬಿಟ್ಟು ಬರ್ತೀವಿ. ಈ ಕಡೆಯಿಂದ ನೋಡಿದ್ರೆ ಸೆಮಿಫೈನಲ್ ಬಂದು ಹೊಡಿತಿದ್ದೀವಿ ನಾವು ಉತ್ತರಾಖಂಡ್ನ. ಸಖತ್ತಾಗಿ ಆಡ್ಕೊಂಡ್ಬಂದಿರುವಂಥ ಉತ್ತರಾಖಂಡ್ನ. ಮುಂಬೈ ಏನು ಕಮ್ಮಿ ಅಲ್ಲ, ಮುಂಬೈ ಕೂಡ ಸಖತ್ತಾಗಿ ಆಡ್ಕೊಂಡ್ಬಂದಿರ್ತಾರೆ. ಪಂಜಾಬ್ ಏನು ಕಮ್ಮಿ ಅಲ್ಲ, ಪಂಜಾಬ್ ನಮಗೆ ಸೋಲಿಸ್ಬೇಕು ಅಂತಲೇ ಕಾಯ್ಕೊಂಡು ಕೂತ್ಕೊಂಡಿದ್ರು. ದೇವದತ್ ಪಡಿಕ್ಕಲ್ ಅವರ ಕ್ಯಾಪ್ಟನ್ಸಿಲಿ ನಾವು ಹ್ಯಾಟ್ರಿಕ್ ಗೆದ್ದಿದ್ವಿ. ಇವತ್ತು ನಮ್ಮ ಮ್ಯಾಚ್ ರಿಸಲ್ಟ್ ಬರಲಿಲ್ಲ, ಯಾಕಂದರೆ ಕರ್ನಾಟಕನೇ ಬ್ಯಾಟಿಂಗ್ ಆಗ್ಬಿಟ್ರಿ. 2 ದಿನ ಕಂಪ್ಲೀಟಾಗಿ ಬ್ಯಾಟಿಂಗ್ ಆಲ್ಮೋಸ್ಟ್ 3 ದಿನ, ಮೂರುವರೆ ದಿನ ಬ್ಯಾಟಿಂಗ್ ಆಗ್ಬಿಟ್ಟಿದ್ದಾರೆ ಕರ್ನಾಟಕ. 5 ದಿನದ ಮ್ಯಾಚಲ್ಲಿ 3.5 ದಿನ ಬ್ಯಾಟಿಂಗ್ನೇ ಆಡ್ಬಿಟ್ಟಿದ್ದಾರೆ. ಇನ್ನೆಲ್ಲಲ್ಲಿ ಮ್ಯಾಚಲ್ಲಿ ಕಂಪ್ಲೀಟ್ ಆಗುತ್ತೆ? ಮ್ಯಾಚ್ ಕಂಪ್ಲೀಟ್ ಆಗಿಲ್ಲ, ಮ್ಯಾಚ್ ಡ್ರಾ ಆಗಿದ್ದು. ಬಟ್ ಫಸ್ಟ್ ಇನ್ನಿಂಗ್ಸಲ್ಲಿ ಯಾರು ಲೀಡ್ನ ತೊಗೊಂಡಿರ್ತಾರೋ ಅವರೇ ವಿನ್ನರ್ ಆಗಿ ಡಿಕ್ಲೇರ್ ಆಗೋದು ಡೊಮ್ಯಾಸ್ಟಿಕ್ ಕ್ರಿಕೆಟ್ ರಣಜಿ ಟ್ರೋಫಿ ಅಂತ ಬಂದಾಗ. ಒಬ್ಬಿಯಸ್ಲಿ ನಮ್ಮ ಕರ್ನಾಟಕ ಅದನ್ನೇ ನೋಡ್ತಾ ಇದ್ರು. ಅದಕ್ಕೋಸ್ಕರ ಫಾಲೋ ಆನ್ ಗಿಲೋನ್ ಏನೂ ಕೊಡಲಿಲ್ಲ. ಏನಕ್ಕೆ ಬೌಲಿಂಗ್ ಹಾಕಬೇಕು, ನಾವು ಇವರಿಗೆ 2 ಇನ್ನಿಂಗ್ಸ್ ಏನಕ್ಕೆ ಹಾಕ್ಸ್ಬೇಕು ಅಂತ ನಾವು ಕೂಡ ಬ್ಯಾಟಿಂಗ್ ಆಡಿದ್ವಿ. ನಂತರ ಇವರು ಕೂಡ ಬ್ಯಾಟಿಂಗ್ ಹಾಕ್ಕೊಟ್ವಿ. ದೇವದತ್ ಪಡಿಕ್ಕಲ್ ಬ್ಯಾಟಿಂಗೇ ಬರಲಿಲ್ಲ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಆ ಥರ ಆಡಿದ್ದು ನಮ್ಮ ಕರ್ನಾಟಕ ಟೀಮು. ಇನ್ಫ್ಯಾಕ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ 300+ ರನ್ಸ್ನ ಹೊಡೆದಿದ್ವಿ, 323 ರನ್ನ ಹೊಡೆದಿದ್ದೀವಿ. ಫಸ್ಟ್ ಇನ್ನಿಂಗ್ಸಲ್ಲಿ 736 ರನ್ನು ಈ ಪಾರ್ಟಿ ಲೀಡು. ಇವರು ಹೊಡೆದಿರೋದು ಎಷ್ಟು ಗುರು? ಜಸ್ಟ್ 130+ ಹೊಡೆದಿದ್ದಾರೆ, 230+ ಹೊಡೆದಿದ್ದಾರೆ ಅಷ್ಟೇ. 730 736 ಇಲ್ಲಿ 230+ ಅಜಾಂತರ ವ್ಯತ್ಯಾಸ ಅಲ್ಲಿ. ಇನ್ಫ್ಯಾಕ್ಟ್ ಇವ್ರು 2 ಇನ್ನಿಂಗ್ಸ್ನ ಸೇರಿಸ್ಕೊಂಡ್ರು ಕೂಡ 1 ಇನ್ನಿಂಗ್ಸ್ ಸ್ಕೋರ್ ಆಗೋದಿಲ್ಲ. ಆ ಥರ ಆಡಿರೋಂಥ ಕರ್ನಾಟಕ ಟೀಮು ಮರ್ಯಂಗಿಲ್ಲ ಎಲ್ಲರ ಪರ್ಫಾರ್ಮೆನ್ಸ್ನು. 2 ಇನ್ನಿಂಗ್ಸಲ್ಲಿ ಸೆಂಚುರಿ ಹೊಡೆದಿರೋಂಥದ್ದು ರವಿಚಂದ್ರನ್ ಸ್ಮರನು. ಸೊ ಇವರ ಇನ್ನಿಂಗ್ಸ್ ಅಂತೂ ಮರೆಯಂಗೇನೇ ಇಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಿ ಡಬಲ್ ಸೆಂಚುರಿ ಹೊಡೆದಿರೋಂಥ ನಮ್ಮ DDP ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿರೋಂಥದ್ದು. KL ರಾಹುಲ್ ಕೂಡ 2 ಇನ್ನಿಂಗ್ಸಲ್ಲಿ ಕೂಡ ಮಸ್ತಾಗಿ ಆಡಿದರೆ. ಫಸ್ಟ್ ಇನ್ನಿಂಗ್ಸಲ್ಲಿ 141 ಹೊಡಿತು ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾಟ್ ಔಟ್ ಆಗಿ ಉಳ್ಕೊಂಡು ನಂಬರ್ 6ಅಲ್ಲಿ ಬಂದಿದ್ದಾರೆ. ನಾಟ್ ಔಟ್ ಆಗಿ ಉಳ್ಕೊಂಡು 86 ರನ್ನ ಹೊಡೆದಿರುವಂಥ KL ರಾಹುಲ್. ಹೌದು, ಓಪನ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ದೇವದತ್ ಪಡಿಕ್ಕಲ್ ಕೂಡ ಅಪ್ ದ ಆರ್ಡರ್ ಬರಲೇ ಇಲ್ಲ ಬ್ಯಾಟಿಂಗಿಗೆ. ಅನ್ಬಿಲೀವಬಲ್ ಬ್ಯಾಟಿಂಗ್ ಡಿಸ್ಪ್ಲೇ ಫಸ್ಟ್ ಇನ್ನಿಂಗ್ಸಲ್ಲಿ ಏನೋ ಪ್ರೆಷರ್ ಏರಿದ್ರಿಂದ ಇವ್ರ ಮೇಲೆ ಆವಾಗಲೇ ಅವ್ರಿಗೂ ಗೊತ್ತಾಗೋಗ್ಬಿಟ್ಟಿತ್ತು. ಅವ್ರಿಗೂ ಒಂಥರ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಇರಲಿಲ್ಲ. ಇಲ್ಲಾಗರು ಏನಾರು ಆಗುತ್ತೆ ಅಂತ. ಏನಾಗುತ್ತಲ್ಲ, ಬದನೆಕಾಯಿ ರಿಸಲ್ಟೇ ಬರೋದಿಲ್ವಲ್ಲ. ಕರ್ನಾಟಕ ಬ್ಯಾಟಿಂಗ್ ತಗೊಂಡ್ಬಿಟ್ರಲ್ಲ, ಫಾಲೋ ಆನ್ ಕೊಡಲಿಲ್ಲ, ಬದನೆಕಾಯಿ ಕೊಡಲಿಲ್ಲ. ಇನ್ನೆಲ್ಲ ಅಲ್ಲೇ ಗೊತ್ತಾಗೋಗ್ಬಿಡ್ತು ಇವ್ರಿಗೆ. ಏನೋ ಫಾಲೋ ಆನ್ ಗಿಲಾನ್ ಕೊಟ್ಟಿತ್ತು ಅಂದ್ರೆ ಏನಾರು ಒಂದು ಸ್ವಲ್ಪ ಗಿಮಿನೇಷನ್ ತೋರಿಸ್ಬಿಟ್ಟು ಅವ್ರು ಚಾನ್ಸೇ ಕೊಡಿಲ್ವಲ್ಲ ಕರ್ನಾಟಕದವರು. ನೀವೇನು ಮಾಡಲೇಬೇಡ್ರಿ ಶಿಷ್ಯಾಂದ್ರ, ನೀವು ಜಸ್ಟ್ ಬ್ಯಾಟಿಂಗ್ ಆಡ್ರಿ, ಬಂದ್ಬಿಟ್ಟು ನಾವಿಲ್ಲೊಂದು ಸ್ವಲ್ಪ ಸ್ಕೋರ್ ಹೊಡಿತೀವಿ, ನೀವು ಸ್ವಲ್ಪ ಬಂದ್ಬಿಟ್ಟು ಇಲ್ಲಿ ಬ್ಯಾಟಿಂಗ್ ಆಡ್ರಿ ಅಂತ ಟಾರ್ಗೆಟ್ನೇ ಕೊಟ್ಬಿಟ್ರು ಅವ್ರಿಗೆ. ಅಲ್ಲಿ 736 ರನ್ನು ಜೊತೆಗೆ ಇಲ್ಲಿ ಪ್ಲಸ್ 323 ರನ್ನು ಹೊಡೆಯೋಕೆ ಆಯ್ತೈತಾ ಅಲ್ಲಿ. ಫಸ್ಟ್ ಇನ್ನಿಂಗ್ಸಲ್ಲಿ ಬೇರೆಯವರು ಇಷ್ಟಕ್ಕೆ ಔಟ್ ಆಗವ್ರೆ. 230+ಗೆ ಔಟ್ ಆಗಿರೋಂಥ ಟೀಮು 6 ವಿಕೆಟ್ನ ಕಳ್ಕೊಂಡು ಇವಾಗ 260ನ ಹೊಡೆದಿದ್ದಾರೆ. ಮ್ಯಾಚ್ ಮುಗಿಲಿಲ್ಲ, ಡಿಕ್ಲೇರ್ ಆಗಿದ್ದು ಕರ್ನಾಟಕ ವಿನ್ನರ್ಸ್ ಅಂತ. ಫಸ್ಟ್ ಇನ್ನಿಂಗ್ಸಲ್ಲಿ 700 ರನ್ನ ಇವ್ರ ಮೇಲೆ ಹಾಕೊಂಡು ಸರಿಯಾಗಿ ಚಚ್ಚಿದ್ರಿಂದನೇ ಆಬ್ವಿಯಸ್ಲಿ ಹೇಳ್ದಲ್ಲ, ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸು ಸಖತ್ ಪರ್ಫಾರ್ಮೆನ್ಸ್. ಎಸ್ಪೆಷಲಿ 3 ಜನ ಪ್ಲೇಯರ್ಸು, ದೇವದತ್ ಪಡಿಕ್ಕಲ್ಲು, KL ರಾಹುಲ್ ಜೊತೆಗೆ ರವಿಚಂದ್ರನ್ ಸ್ಮರನ್. ಈ 3 ಜನ ಸ್ಟ್ರೈಟ್ ಅವೇ ಡಾಮಿನೇಟ್ ಮಾಡಿರೋದು. 2 ಇನ್ನಿಂಗ್ಸಲ್ಲೂ ಇಬ್ಬರು ಡಾಮಿನೇಟ್ ಮಾಡಿದ್ದಾರೆ, KL ರಾಹುಲ್ ಆ್ಯಂಡ್ ಸ್ಮರನ್. ದೇವದತ್ ಪಡಿಕ್ಕಲ್ ಬಂದಿತ್ತು ಅಂದರೆ ಇನ್ನೂ ಡಾಮಿನೇಷನ್ ಆಗೋಗ್ಬಿಟ್ಟಿರೋದು. ತಡ್ಕೊಳಕ್ಕೆ ಆಗ್ತಿರಲಿಲ್ಲ ಅಷ್ಟೇ ಅವ್ರಿಗೆ ರನ್ಗಳ ಅವಳಿ. ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ಕೆಪಬಿಲಿಟಿ ಇತ್ತು ನಮಗೆ. 400ನ ಕ್ಲಾಕ್ ಮಾಡೋಂಥ ಕೆಪಬಿಲಿಟಿ ಎಂದು ಖಂಡಿತ ಇತ್ತು. ಸುಮ್ಮನೆ ಏನಕ್ಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಬಿಟ್ಕೊಂಡು ಕೊಟ್ವಿ ಆ್ಯಂಡ್ ಮ್ಯಾಚ್ನ ಗೆದ್ದಿದ್ದೀವಿ. ಜಮ್ಮು ಕಾಶ್ಮೀರ ಇನ್ನೂ ಒಂದು ಅಡಿಯಲ್ಲಿ ಬೆಂಗಾಲ್ ಅಗೇನ್ಸ್ಟ್ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಬೆಂಗಾಲ್ 99ಕ್ಕೆ ಆಲ್ ಔಟ್ ಆಗಿಬಿಟ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಜಸ್ಟ್ 99. ಫಸ್ಟ್ ಇನ್ನಿಂಗ್ಸಲ್ಲಿ ನೋಡ್ತಂದ್ರೆ 300+ನ ಹೊಡಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ 99 ಕಾಲ್ ಔಟ್ ಆಗೋಗ್ಬಿಟ್ಟಿದ್ದಾರೆ. ಆರಾಮಾಗಿ ಚೇಸ್ ಆನ್ ಮಾಡ್ಬಿಟ್ಟು ಬಿಸಾಕಿದ್ರು ಅಲ್ಲಿ. ನೆನ್ನೆನೇ ಮುಗಿದೋಯ್ತು ಮ್ಯಾಚ್ ಅದು. ಜಮ್ಮು ಕಾಶ್ಮೀರ ಫಸ್ಟ್ ಕ್ವಾಲಿಫೈ ಆಗಿದ್ದು ಫೈನಲ್ಸ್ಗೆ. ಜಮ್ಮು ಕಾಶ್ಮೀರ ಫಾರ್ ದ ವೆರಿ ಫಸ್ಟ್ ಟೈಮು ರಣಜಿ ಟ್ರೋಫಿ ಫೈನಲ್ಸ್ನ ಆಡ್ತಾ ಇದ್ದಾರೆ. ಇಷ್ಟು ವರ್ಷದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಆಡ್ತಾ ಇದ್ದಾರೆ. ನಾವು ಆಡಿದ್ದೀವಿ ರಣಜಿ ಟ್ರೋಫಿ ಫೈನಲ್ಸ್ ಬೇಜಾನ್ಸಲ್ಲಿ ಆಡಿದ್ದೀವಿ. ಬಟ್ ಇವರು ಅಂದರೆ ನಾವು ಲಾಸ್ಟ್ ಒಂದು 10 ವರ್ಷ 11 ವರ್ಷದಲ್ಲಿ ಆಡಿಲ್ಲ. ನಾವು ಕೂಡ ಕ್ವಾಲಿಫೈ ಆಗಿರಲಿಲ್ಲ. ನಾವು ಒಂಥರ ಕಳೆದೋಗ್ಬಿಟ್ಟಿದ್ವಿ ರಣಜಿ ಟ್ರೋಫಿ ಅಂತ ಬಂದಾಗ. ಬೇರೆ ಕಡೆ ಎಲ್ಲ ಆಡಿದ್ದೀವಿ, ಬಟ್ ರಣಜಿ ಟ್ರೋಫಿ ಅಂತ ಬಂದಾಗ ಕಳೆದೋಗ್ಬಿಟ್ಟಿದ್ವಿ. ಬ್ಯಾಕ್ ಟು ಬ್ಯಾಕ್ ಕ್ವಾಲಿಫೈ ಆಗಿರ್ತೀವಿ ನಾವು. 2023-24 ಸೈಕಲು ಆ್ಯಂಡ್ 24-25 ಸೈಕಲು ಆ್ಯಂಡ್ 23-24 ಸೈಕಲ್ ಬ್ಯಾಕ್ ಟು ಬ್ಯಾಕ್ ಕ್ವಾಲಿಫೈ ಆಗಿರ್ತೀವಿ. ಇನ್ಫ್ಯಾಕ್ಟ್ ಟ್ರೋಫಿಗಳು ಕೂಡ ಹೊಡೆದಿರ್ತೀವಿ ನಾವು ಅವಾಗ. ಸೊ ಅದಾದ ನಂತರ ಇವಾಗಲೇ ಕ್ವಾಲಿಫೈ ಆಗ್ತಿರೋದು. ಅವಾಗ ಒಂಥರ ನಮ್ಮದು ಹೆಂಗಿತ್ತು ಅಂದರೆ ನಮ್ಮ ಕರ್ನಾಟಕ ಕ್ರಿಕೆಟು ಫುಲ್ ಒಂಥರ ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ಹಿಂಗೆ.
ಸೊ ಕೆಳಗಡೆ ಬಿದ್ದೋಗಿತ್ತು ಮತ್ತೆ ಎದ್ದಿದೆ ಕರ್ನಾಟಕ ಕ್ರಿಕೆಟು. ಇದಕ್ಕೆ ಮುಖ್ಯ ಕಾರಣ KL ರಾಹುಲ್ ಅಂತಲೂ ಅನ್ಬೋದು, DDP ಅಂತಲೂ ಕೂಡ ಅನ್ಬೋದು, ಅಂಡ್ ರವಿಚಂದ್ರನ್ ಸ್ಮರನ್ ಅಂತಲೂ ಕೂಡ ಹೇಳ್ಬೋದು. ಅಂಡ್ ಮಯಾಂಕ್ ಅಗರ್ವಾಲ್ನ ಆ ಕ್ವಾರ್ಟರ್ ಫೈನಲ್ ಮ್ಯಾಚಲ್ಲಂತೂ ಖಂಡಿತ ಮರೆಯಂಗಿಲ್ಲ, ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಎಲ್ಲರೂ ಆಲ್ ಓವರ್ ಬೌಲಿಂಗ್ ಯೂನಿಟ್, ಬ್ಯಾಟಿಂಗ್ ಯೂನಿಟ್, ಫೀಲ್ಡಿಂಗ್ ಯೂನಿಟ್ ಎಲ್ಲರೂ ಕೂಡ ಖಂಡಿತ ಆ ಕ್ರೆಡಿಟ್ ಅಂತೂ ಕೊಡಲೇಬೇಕು. ಬಟ್ ಜಮ್ಮು ಕಾಶ್ಮೀರ ಸಿಕ್ಕಾಪಟ್ಟೆ ಸಾಲಿಡಾಗಿ ಕಾಣಿಸ್ತಾ ಇದೆ. ಏನಾಗುತ್ತೋ ಗೊತ್ತಿಲ್ಲ. 24ನೇ ತಾರೀಕು ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡೋಣ, ಜಮ್ಮು ಕಾಶ್ಮೀರ ಮೊದಲನೇ ಟೈಮು ಟ್ರೋಫಿ ಹೊಡೆದಂಗೆ ಆಗೋಗ್ಬಿಡುತ್ತೆ. ಮೊದಲನೇ ಟೈಮ್ ಫೈನಲ್ಗೆ ಕ್ವಾಲಿಫೈ ಆಗಿಬಿಟ್ಟು ಕರ್ನಾಟಕ ಟೀಮ್ ಗೆಲ್ತು ಅಂತಂದರೆ 11 ವರ್ಷ ಆದಮೇಲೆ ಟ್ರೋಫಿ ಗೆದ್ದಂಗೆ ಇರುತ್ತೆ. ಕಾದು ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಜಮ್ಮು ಕಾಶ್ಮೀರ ಅಥವಾ ಕರ್ನಾಟಕನ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ, ಯಾರು ಗೆಲ್ತಾರೆ ಈ ಸೀಸನು ರಣಜಿ ಟ್ರೋಫಿನ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.